ವೀಕ್ಷಕರೇ ನಮಸ್ಕಾರ. BN ಟಿವಿ ಕನ್ನಡಗೆ ಸ್ವಾಗತ. ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಹೆಚ್ಚು ಅಟ್ರಾಕ್ಟ್ ಮಾಡಿದ್ದ IIT ಬಾಬಾ ಅಭಯ್ ಸಿಂಗ್ ಅಲಿಯಾಸ್ ಮಸಾನಿ ಗೋರಖ್ ದಿಢೀರ್ ನಾಪತ್ತೆಯಾಗಿದ್ದಾರೆ. ಅವರು ಸಂಗಮನಗರ ಬಿಟ್ಟು ಎಲ್ಲಿಗೆ ಹೋದ್ರು ಎಂಬ ಬಗ್ಗೆ ಅವರ ಗುರುಗಳು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಅಭಯ್ ಸಿಂಗ್ ಅಟ್ IIT ಬಾಬಾ ಅವರ ತಂದೆ ಮನೆಗೆ ಮರಳುವಂತೆ ತಮ್ಮ ಮಗನಿಗೆ ಮನವಿ ಮಾಡಿದ್ದಾರೆ. ಹೌದು, ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಫೇಮಸ್ ಆಗಿದ್ದ IIT ಬಾಬಾ ಅಭಯ್ ಸಿಂಗ್ ಅವರ ತಂದೆ ಕರಣ್ ಗ್ರೇವಲ್ ಸಂತನ ಜೀವನ ಸ್ವೀಕರಿಸಿದ ಬಳಿಕ ಅಭಯ್ ಕುಟುಂಬಕ್ಕೆ ಮರಳಲು ಸಾಧ್ಯವಿಲ್ಲ ಅಂತ ಮನವರಿಕೆ ಮಾಡಿಕೊಂಡಿದ್ದಾರೆ. ಬಾಲ್ಯದಿಂದಲೂ ತಮ್ಮ ಮಗನ ಶಿಕ್ಷಣ ನೆನೆದು ಕಣ್ಣೀರು ಹಾಕಿದ್ದಾರೆ. IIT ಬಾಬಾ ಅಭಯ್ ಸಿಂಗ್ ಹರಿಯಾಣದ ಜಜ್ಜರ್ ಜಿಲ್ಲೆಯವರಾಗಿದ್ದು IIT ಪದವೀಧರರು ಕೂಡ ಆಗಿದ್ರು. ಆದರೂ ಈಗ ಸಂತನಾಗಿದ್ದಾರೆ ಎಂಬ ವಿಷಯ ತಿಳಿದು ಬಂದಿದೆ. IIT ಬಾಬಾ ಅಭಯ್ ಸಿಂಗ್ ಅಲಿಯಾಸ್ ಮಸಾನಿ ಗೋರಖ್ ಅವರ ತಂದೆ ಜಜ್ಜರ್ ಕೋರ್ಟ್ನಲ್ಲಿ ವಕೀಲರಾಗಿದ್ದ ಮಗನ ಶೈಕ್ಷಣಿಕ ಪ್ರತಿಭೆ ಮೆಲುಕು ಹಾಕಿದ್ದಾರೆ. ಅಲ್ಲದೆ ಸ್ಥಳೀಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಕೂಡಲೇ ಅಭಯ್ ದೆಹಲಿಯಲ್ಲಿ IIT ಪ್ರವೇಶ ಪರೀಕ್ಷೆಗೆ ತಯಾರಿ ನಡೆಸಿ ನಂತರ IIT ಮುಂಬೈನಲ್ಲಿ ತಮ್ಮ ಅಧ್ಯಯನ ಮುಂದುವರೆಸಿದ್ರು ಎಂದು ತಿಳಿಸಿದ್ದಾರೆ. ಇನ್ನು ಗ್ರೇವಾಲ್ 6 ತಿಂಗಳ ಹಿಂದೆ ತನ್ನ ಮಗನೊಂದಿಗಿನ ತನ್ನ ಕೊನೆಯ ಸಂಭಾಷಣೆ ಶೇರ್ ಮಾಡಿಕೊಂಡಿದ್ದಾರೆ. ಅದೇ ಕೊನೆಯದಾಗಿ ಮಾತನಾಡಿದ್ದು. ನಂತರ ಅಭಯ್ ಕುಟುಂಬದಿಂದ ದೂರವಾಗಿದ್ದಾರೆ. ಅಭಯ್ ಸಿಂಗ್ ಮನೆಗೆ ಮರಳಲು ಅವರ ಮತ್ತು ಅವರ ಕುಟುಂಬದ ನಿರೀಕ್ಷೆಯನ್ನ ತಂದೆ ಹೇಳಿದ್ದಾರೆ. ಆದರೆ ಅಭಯ್ ಅವರು ಸಂತತ್ವವನ್ನು ಸ್ವೀಕರಿಸಿದ ನಂತರ ಅದು ಇನ್ನು ಮುಂದೆ ಸಾಧ್ಯವಿಲ್ಲ ಎಂಬುದನ್ನ ಅವರೇ ಒಪ್ಪಿಕೊಂಡಿದ್ದಾರೆ. ಇದೀಗ IIT ಬಾಬಾ ಅಭಯ್ ಸಿಂಗ್ ನಾಪತ್ತೆಯಾಗಿದ್ದಾರೆ. ಅವರು ಪ್ರವಾಸಕ್ಕೆ ಹೋಗಿರಬಹುದು ಎಂದು ಊಹಿಸಲಾಗ್ತಿದೆ. IIT ಬಾಬಾ ಜುನಾ ಆಕಾರದ ಮಡಿ ಆಶ್ರಮ ಶಿಬಿರದಲ್ಲಿ ವಾಸಿಸುತ್ತಿದ್ರು. ಅವರನ್ನು ಭೇಟಿಯಾಗಲು ಸಾಕಷ್ಟು ಗಣ್ಯರು ಬರ್ತಿದ್ರು. ಮನೆಯವರು ಮತ್ತೆ ಮನೆಗೆ ಮರಳುವಂತೆ ಒತ್ತಡ ಹೇರಿದ ಕಾರಣ ಯಾವುದೋ ಅಜ್ಞಾತ ಸ್ಥಳಕ್ಕೆ ಹೋಗಿರಬಹುದು ಎನ್ನಲಾಗ್ತಿದೆ. ನೋಡ್ತಾ ಇರಿ BN ಟಿವಿ ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.